ಹಲೋ, ನಮಸ್ಕಾರ. ಏನು ಗೊತ್ತಾ, ಮದುವೆ ಆದಮೇಲಿಂದ ಟ್ರಿಪ್ಪು ಅಂದರೆ ಹನಿಮೂನ್ ಹೋಗೋಣ ಅಂತ ಎಷ್ಟೋ ಸತಿ ಪ್ಲ್ಯಾನ್ ಮಾಡಿದೆ. ಬಟ್ ನಾನು ಹೊಸ್ದಾಗಿ ನನ್ನ ಕಂಪ್ನಿಗೆ ಜಾಯ್ನ್ ಆಗಿದ್ದೆ. ಸೊ ಅದಕ್ಕೆ ಲೀವ್ಸೇ ಕೊಡೋಲ್ಲ, ಅದು ಪ್ರೊಬೇಷನ್ ಪೀರಿಯಡ್ ಅಂತ. ಸೊ ಅದಕ್ಕೆ ಇವಾಗ ಲಾಂಗ್ ವೀಕೆಂಡ್ ಸಿಕ್ಕಿದೆ. ಸೊ ಅಷ್ಟೊಂದು ಬಜೆಟು ಸ್ವಲ್ಪ ರಿಸ್ಟ್ರಿಕ್ಷನ್ಸ್ ಇದೆ. ಸೊ ಅದಕ್ಕೆ ಗೋಕರ್ಣ. ಸೊ ಟ್ರಿಪ್ ಟು ಗೋಕರ್ಣ, 3 days ಟ್ರಿಪ್. ಇವತ್ತು ನೈಟ್ ಬಿಟ್ಟು ಮಂಡೇ ಮಾರ್ನಿಂಗ್ ಬರೋದು. ಸೊ 2 ಟ್ರೈನ್, ಪಂಚಗಂಗಾ ಎಕ್ಸ್ಪ್ರೆಸ್, ಹೋಗೋಕ್ಕೂ ಬರೋಕ್ಕೂ. ಅದೇ ಯಾಕಪ್ಪ ಅಂದರೆ ಅದು ಆ ಕಡೆ ಹೋಗೋದು ಒಂದೇ ಒಂದು ಟ್ರೈನ್. ಇನ್ನೊಂದು ಟ್ರೈನ್ ಇದೆ, ಬಟ್ ಅದು ವೀಕ್ಲಿ ಒನ್ಸ್ ಆರ್ ಟ್ವೈಸ್ ಹೋಗುತ್ತೆ. ಸೊ ಎಷ್ಟೋ ಬಸ್ ಫೇರ್ಸ್ ನೋಡಿದಂತೂ ಸಖತ್ ಜಾಸ್ತಿ ಆಗ್ಬಿಟ್ಟಿದೆ. ಏನು ಯಾಕಂತೀರ, ಆ್ಯಕ್ಚುಲಿ ನ್ಯೂ ಇಯರ್ಗೆ ಹೋಗ್ಬೇಕು ಅಂತ ಪ್ಲ್ಯಾನ್ ಹಾಕಿದ್ದೆ. ಬಟ್ ಪ್ರೈಸಸ್ ರೆಡ್ ಬಸ್ ಆಗಿರ್ಬೋದು, ಅಭಿ ಬಸ್ ಆಗಿರ್ಬೋದು, ಪ್ರೈಸ್ ಇತ್ತು. ಈ ಟ್ರೈನಲ್ಲಿ ಕೂಡ ಒಂದು 2 weeks ಬ್ಯಾಕೇ ಬುಕ್ ಮಾಡಿದ್ದೆ, RAC ಸಿಕ್ಕಿದೆ. ಸೊ RAC ಸೀಟ್ ಸ್ವಲ್ಪ ಚಾಲೆಂಜಿಂಗ್ ಆಗಿರ್ಬೋದು. ಯಾಕಂದರೆ ಇಟ್ಸ್ ನಾಟ್ 1 hour or 2 hours, 12 hours ಜರ್ನಿ. ಸೊ RAC ಸೀಟಲ್ಲಿ ಹೋಗೋದಂದರೆ ತಮಾಷೆನೇ ಅಲ್ಲ. ಸೊ ನಾನು ನಮ್ಮ ಮಿಸ್ಸಸ್ ಸ್ಟಾರ್ಟಿಂಗ್ ಅವರ್ ಫಸ್ಟ್ ಹನಿಮೂನ್ ಟ್ರಿಪ್ ಟು ಗೋಕರ್ಣ. ಸೊ ಪ್ಲ್ಯಾನ್ ಏನಪ್ಪ ಅಂದರೆ, ಇವಾಗ ವೈಟ್ ಫೀಲ್ಡಲ್ಲಿದ್ದೀನಿ. ಸೊ ಟ್ರೈನ್ 6:30ಗೆ ಮೆಜೆಸ್ಟಿಕ್. ಸೊ ಇವಾಗ ಒಂದು 4:15 ಹಂಗೆ ಮೆಟ್ರೋಗೆ ಹತ್ತೋದು, ಡೈರೆಕ್ಟ್ ಇದಕ್ಕೆ ಹೋಗೋದು. ಅಲ್ಲಿ ಹೋಟ್ಲಲ್ಲಿ ಸ್ವಲ್ಪ ಊಟ ಮಾಡೋದು, ಆಮೇಲೆ ಗೋಕರ್ಣ 1 hour ಯಾಣ ಸುತ್ತಮುತ್ತ ಅಲ್ಲೋಗಿ ವೆಹಿಕಲ್ ತೊಗೊಂಡು ಓಡಾಡೋಣ ಅನ್ನೋದೇ ಪ್ಲ್ಯಾನ್. ಅದ್ರ ಜೊತೆ ಸೊ ಕನ್ಫ್ಯೂಷನ್ಲಿದ್ದೀರಿ ಸ್ವಲ್ಪ. ಡೈರೆಕ್ಟ್ ಗೋಕರ್ಣ ಹೋದ, ಆ್ಯಕ್ಚುಲಿ ಸ್ಟೇ ಗೋಕರ್ಣ ಬೀಚ್ ಪಕ್ಕದಲ್ಲೇ ಮಾಡಿದ್ದೀನಿ. ಪ್ರೆಸ್ಟೀಜ್ ಇನ್ ಅಂತ ಒಂದು ನದಿ ಇದೆ, ಆ ನದಿ ದಡದಲ್ಲೇ ಇದೆ, ಸಕ್ಕತ್ತಾಗಿದೆ ವ್ಯೂ. ಅದನ್ನು ಅಲ್ಲಿ ಬುಕ್ ಮಾಡಿದ್ದೀನಿ. ಬಟ್ ಏನಪ್ಪ ಅಂದರೆ 2 nights. ಸೊ ಗೋಕರ್ಣಗೆ ಹೋಗಿ ದಟ್ಟಿದ ಡೆಸ್ಟಿನೇಷನ್ ತೊಗೊಂಡು ಅಲ್ಲಿಂದ ಗಾಡಿ ತೊಗೊಂಡು ಹೋಗೋಣ ಅಂತ ಪ್ಲ್ಯಾನು. ಬಟ್ ನೋಡೋಣ, ಅಕಸ್ಮಾತ್ ಏನನ್ನ ಮೈಂಡ್ ಚೇಂಜ್ ಆದರೆ ಸೊ ವಿಲ್ ಗೆಟ್ ಡೌನ್. ಇಳಿತೀರಿ ಎಲ್ಲಿ 1 hour ಅವತ್ತು ದಿನ ಮುಗಿಸ್ಕೊಂಡು ನೈಟ್ ಗೋಕರ್ಣಗೆ ಹೋಗೋಣ ಅಂತ ಪ್ಲ್ಯಾನ್. ಸೊ ಲೆಟ್ಸ್ ಗೆಟ್ ರೆಡಿ, ಗೋಯಿಂಗ್ ಟ್ರಿಪ್, ಎಕ್ಸೈಟೆಡ್. ಸೊ ಈಗ ಕೊನೆಗೂ ರೈಲ್ವೆ ಸ್ಟೇಷನ್ಗೆ ಬಂದ್ರಿ. ಯಪ್ಪ, ವೈಟ್ ಫೀಲ್ಡಿಂದ ಮೆಜೆಸ್ಟಿಕ್ಗೆ ಬರೋ ಮೆಟ್ರೋ ಅಲ್ಲಿ ಸುಸ್ತಾಗ್ಬಿಡುತ್ತೆ. 23-24 ಸ್ಟಾಪ್ ಇದೆ. ಸೊ ಇವಾಗ ಆ್ಯಕ್ಚುಲಿ 6:50ಗೆ ಟ್ರೈನ್ ಇರೋದು. ಸೊ ನಾನು ಸ್ವಲ್ಪ ಅರ್ಜೆಂಟ್ ಜಾಸ್ತಿ. ಸೊ 5 ಗಂಟೆಗೆ ಬಂದುಬಿಟ್ಟಿದ್ದೀನಿ. ನಮ್ಮ ವೈಫ್ ಅದನ್ನೇ ಬೈತಾ ಇದ್ದಾರೆ, ಸುಮ್ಮನೆ ಇಲ್ಲದೆ ಕರ್ಕೊಂಬಂದ ಬೇಗ ಅಂತ. ಸೊ ಈಗ ಏನು ಮಾಡೋಣ ಅಂದರೆ, ಸ್ವಲ್ಪ ರೈಲ್ವೆ ಆನ್ಲೈನಲ್ಲಿ ಆರ್ಡ್ರ್ ಮಾಡ್ಕೊಳೋದು ಫುಡ್ಡು ಅಷ್ಟೊಂದು ಚೆನ್ನಾಗಿರಲ್ಲ ಅಂತ ಸ್ವಲ್ಪ ರಿವ್ಯೂಸ್ ಇತ್ತು ಆನ್ಲೈನಲ್ಲಿ. ಸೊ ಅದಕ್ಕೆ ಇಲ್ಲೇ ಹೋಟ್ಲಲ್ಲಿ ನೈಟ್ಗೆ ಬುಕ್ ಮಾಡೋಣ ಅಂತ, ಒಂದು ಪಾರ್ಸಲ್ ತೊಗೊಂಡು ಹೋಗ್ತೀನಿ. ಸೊ ಪ್ಲ್ಯಾಟ್ಫಾರ್ಮ್ ನಂಬರ್ 8. ಸೊ ಈಗ ಹೋಟ್ಲಲ್ಲಿ ಪಾರ್ಸಲ್ ತೊಗೊಂಡು ನೈಟ್ ಜರ್ನಿ. ಸೊ 12 hours. ಸೊ ವಯಸ್ಸು ಜೊತೆ ಫಸ್ಟ್ ಟೈಮ್. ಸೊ ನೋಡೋಣ ಹೌ ವಿಲ್ ಐ ಸರ್ವೈವ್ ದಿಸ್, ಈ ಜರ್ನಿ 18 hour ಜರ್ನಿ ವೈಫ್ ಜೊತೆ ಹೆಂಗೆ ಸರ್ವೈವ್ ಆಗ್ತೀನಿ ಅನ್ನೋದನ್ನು ನೋಡೋಣ. ಎಲ್ಲ ಆರಾಮಾಗಿದ್ದರೆ ಬೆಳಿಗ್ಗೆ ಇನ್ನು ವೀಡಿಯೋ ಕಂಟಿನ್ಯೂ ಮಾಡ್ತೀನಿ, ಇಲ್ಲ ಅಂದರೆ ಇಲ್ಲ. ಅವಸರ ಬಿಟ್ಟು 2 hour ಮುಂಚೆ ಬಂದಿದ್ದೀನಿ ಸ್ಟೇಷನ್ಗೆ. ಎಲ್ಲ ಜನ ಆಗ್ತಾ ಇದ್ದಾರೆ, ಕುತ್ಕೊಂಡಿದ್ದೀನಿ. ಬೇಕಿತ್ತ ಜೀವನ, ದಾನೆ ಬರ್ಬೋದಾಗಿತ್ತು. ಸುಮ್ಮನೆ ಇಲ್ಲಾರ್ದು ಜೋರಾಗಿ ಬೇಗ ಬಂದ್ಬಿಟ್ಟೆ. ಇನ್ನೂ ದೇಶೋದ್ಧಾರ ಮಾಡೋಂತಾರೆ. 2 hour ನಮ್ಮ ಹೆಂಡತಿ ಅದನ್ನೇ ಬೈತಾ ಇದ್ದಾರೆ, ಇನ್ನೇನು ಮಾಡೋ ಕೆಲಸದ ಆರಾಮಾಗಿ ಒಂದು ಅರ್ಧ ಗಂಟೆ ಮಲ್ಕೊಂಡಿದ್ದು ಬರ್ಬೋದು ಮನೇಲಿ ಅಂತ. ಇಲ್ಲಿ ಏನು ಮಾಡೋಕ್ಕಾಣ, ಸ್ವಲ್ಪ ಭಯ ಜಾಸ್ತಿ ನನಗೆ. ಸೊ ಅದಕ್ಕೆ ಸ್ವಲ್ಪ ಫಿಕ್ಸ್ಡ್ ಟೈಮ್ಗಿನ್ನ ಒಂದು ಅರ್ಧ-ಮುಕ್ಕಾಲು ಗಂಟೆ ಬೇಗ ಬರೋದು ಅಭ್ಯಾಸ ಆಗೋದು. ಎಕ್ಸಾಮ್ಸ್ಗೆಲ್ಲ ನಾನು ತೆಂಗಿನ ಕರ್ಕೊಂಡು ಹೋಗ್ತಿದ್ದೆ, ಸೊ ಅವಾಗಿಂದ ಅಭ್ಯಾಸ ಆಗೋದು. ಸೊ ಇವಾಗ ಹೆಂಗೋ ಟೈಮ್ ಪಾಸ್ ಮಾಡಬೇಕು. ರಾತ್ರಿಗೆ ಊಟ ತೊಗೊಂಡಿದ್ದೀನಿ, ಈವ್ನಿಂಗ್ ಸ್ನ್ಯಾಕ್ಸ್ ಎಲ್ಲ ತೊಗೊಬೇಕು, ನೋಡೋಣ. ಸೊ ದಿಸ್ ಇಸ್ ಮೈ ಫಸ್ಟ್ ವ್ಲಾಗ್. ನೋಡೋಣ ಎಷ್ಟು ಚೆನ್ನಾಗಾಗುತ್ತೆ. ಟ್ರಿಪ್ಪು ಚೆನ್ನಾಗಾಗಲಿ, ವೀಡಿಯೋನೂ ಚೆನ್ನಾಗಾಗಲಿ, ಎಲ್ಲರಿಗೂ ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಸಿಗಲಿ. ಫೈನಲಿ ಟ್ರೈನ್ ಇದ್ದಾಯಿತು. 2 ಗಂಟೆ ನಮ್ಮ ಮಿಸ್ ಸರ್ ಫುಲ್ ಗಲಾಟೆ. ನನ್ನ ಒಂದು ಬಾದಾಮಿ ಹಾಲು ಕುಡಿದೆ, ಒಂದು ಸಮೋಸ ತಿಂದೆ, ಒಂದು ಖಾರ ಬಂದು ತಿಂದೆ, ಒಂದು ವಾಟರ್ ಬಾಟಲ್ ತೊಗೊಂಡೆ. ಇಷ್ಟು ಖರ್ಚಾಗುತ್ತೆ, ಯಾಕಂದ್ರೆ ಬೇಗ ಬಂದಿದ್ದಕ್ಕೆ. ಇಲ್ಲಾಂದರೆ ಖರ್ಚು ಇಲ್ಲ ಗೊತ್ತಾಯಿತು. ಸೊ 12 hours ಜರ್ನಿ, RAC ಕಂಫರ್ಟಬಲ್ ಆಗಿದೆ, ಟ್ರೈನ್ ನೀಟಾಗಿದೆ, ವಾಶ್ರೂಮ್ ಸಕ್ಕತ್ ಕ್ಲೀನಾಗಿದೆ.
ಚೆನ್ನಾಗಿರುತ್ತೆ ಜರ್ನಿ ಅಂದ್ಕೊತೀನಿ. ಸೊ ಬೆಳಿಗ್ಗೆ ಸಿಗೋಣ ನಿಮಗೆ, ಚೆನ್ನಾಗಿರುತ್ತೆ ಎಕ್ಸ್ಪೀರಿಯನ್ಸ್. ನೋಡೋಣ, ಬಾಯ್. ಬರ್ತಾ 1 ಅವರ ಕುಮಟ ಎಲ್ಲ ನೋಡಿದ್ರಿ, ಸಾಕಾಗಿದೆ. 1 ಅವರ ಬ್ಯಾಕ್ ವಾಟರ್ಸ್ ಅಂತೂ ಏನಿದೆ ಗೊತ್ತಾ, ಅಗನಾಶಿ ರಿವರ್ ಇದೆಯಲ್ಲ, ಇದ್ರ ಪಕ್ಕ ಹೋಗೋದು ಸೂಪರಾಗಿದೆ. ಈ ಮ್ಯಾಂಗ್ರೂವ್ಸ್ ಇರ್ಬೋದು, ಲೊಕೇಶನ್ ಇರ್ಬೋದು, ಒಳ್ಳೆ ಎಕ್ಸ್ಪೀರಿಯೆನ್ಸ್. ಸೊ ಟ್ರೈನಲ್ಲಿ ಬಂತು ಅಂದರೆ ಒಳ್ಳೆ ವ್ಯೂಸ್ ಗೋಕರ್ಣ ಹೋಗುತ್ತೆ. ಮನೆಗಳು, ಲೈಫ್ ಸ್ಟೈಲು ಎಲ್ಲ ಒಂಥರ ಚೆನ್ನಾಗಿದೆ. ಸೊ ಈ ರೈಡಿಗೆಲ್ಲ ಒಂದ್ಸತಿ ಎಲ್ಲ ಟ್ರೈ ಮಾಡಬೇಕು, ಸಾಕಾಗಿದೆ ರೈಡ್. ಸೊ ಫೈನಲಿ ಗೋಕರ್ಣಕ್ಕೆ ಬಂದಾಯಿತು. ಸೊ ನೆಕ್ಸ್ಟ್ ಪ್ಲ್ಯಾನ್ ಏನಪ್ಪ ಅಂದರೆ, ದಿಸ್ ಈಸ್ ಗೋಕರ್ಣ. ಸೊ ರೈಡು ಸ್ವಲ್ಪ ಅನ್ಕಂಫರ್ಟಬಲ್ ಆಗಿತ್ತು, ಯಾಕಂದರೆ RAC ಕೋಚ್. ಸೊ ಸ್ವಲ್ಪ ನಿದ್ದೆ ಮಾಡೋಕ್ಕೆ ಸ್ವಲ್ಪ ಇಕ್ಕಟ್ಟಾಯಿತು. ಸೊ ಆಫ್ಟರ್ 13 hours ಆ್ಯಕ್ಚುಲಿ ರೈನ್ ಡಿಲೇ ಆಯಿತು, ಲೈಕ್ 1 or 2 hours ಡಿಲೇ ಆಯಿತು. ಕೆಲವೊಂದು ಸ್ಟಾಪ್ಸ ಸ್ವಲ್ಪ ಲೇಟಾಗಿ ಸ್ಟಾರ್ಟ್ ಮಾಡಿದೆ. ಸೊ ಈಗ ನೆಕ್ಸ್ಟ್ ಪ್ಲ್ಯಾನ್ ಏನಪ್ಪ ಅಂದರೆ, ಒಂದು ಗಾಡಿ ಗೋಕರ್ಣಲ್ಲಿ ಬೆಸ್ಟ್ ಪಾಯಿಂಟ್ ಏನಪ್ಪ ಅಂದರೆ, ಈಸಿಯಾಗಿ ಸ್ಕೂಟಿಗಳು ಸಿಗ್ತವೆ ಓಡಾಡೋಕ್ಕೆ ಡೈಲಿ ರೆಂಟ್ ಥರ. ಒಂದು 400 to 600 ರೇಂಜಲ್ಲಿ ಒಳ್ಳೊಳ್ಳೆ ಸ್ಕೂಟಿಗಳು ಸಿಗ್ತವಂತೆ. ಸೊ ನಾನು ಫಸ್ಟ್ ಟೈಮ್ ಅದನ್ನು ನೋಡ್ತಿರೋದು. ಸೊ ಇವಾಗ ರೆಂಟಲ್ಸ್ ತೊಗೊಂಡು ನೆಕ್ಸ್ಟ್ ಪ್ಲ್ಯಾನ್ ಬಂದು ಅದು ಬೀಚ್ ಟ್ರೆಕ್ ಅಂತ. ಸೊ ಅದು ನಮ್ಮ ಸ್ಟೇ 11 ಗಂಟೆಗೆ ಇರೋದು. ಸೊ ಅಲ್ಲಿ ತನಕ ಟೈಮ್ ಪಾಸ್ ಮಾಡಲೇಬೇಕು. ಬೇರೆ ಕಸ್ಟಮರ್ಸ್ ಇದ್ದಾರೆ, ಅವ್ರು 10 ಗಂಟೆಗೆ ಚೆಕ್ಔಟ್ ಆಗೋದು. ಸೊ ನಿಮ್ಮನ್ನು ಬಿಡೋಕ್ಕಾಗಲ್ಲ ಸರ್ ಅಂತ ಹೇಳ್ದೆ. ಸೊ ಬೀಚ್ ಟ್ರೆಕ್. ಸೊ ಲಗೇಜ್ನ ಅದು ನಮ್ಮ ಸ್ಟೇ ಆನ್ ದ ವೇನೇ ಇರೋದು. ಸೊ ಅಲ್ಲಿಟ್ಟು ಹೋಗೋಣ ಅಂತ ಪ್ಲ್ಯಾನು. ಸೊ ಇವಾಗ ಸ್ಕೂಟಿ ಬೈಕ್ ರೆಂಟಲ್ ಸ್ಟಾಪ್ ಹತ್ರ ಬಂದಿದ್ದೀರಿ. ಇಲ್ಲಂತೂ ಸಾಕಷ್ಟು ಜನ ಇದ್ದಾರೆ. ಸೊ ಇವಾಗ ತಾನೇ ಟ್ರೈನ್ ಬಂತಲ್ಲ, ಫುಲ್ ಜನ ಇದ್ದಾರೆ. ಸೊ ಅದೇನು ಗಾಡಿ ಸಿಗುತ್ತೋ ಎಲ್ಲೋ ಗೊತ್ತಿಲ್ಲ, ನೋಡೋಣ. ಇಲ್ಲಾಂದರೆ ಆಟೋ ಗೀಟೋ ಮಾಡ್ಕೊಂಡು ಸಿಟಿ ಒಳಗಡೆ ಹೋಗಿ ತೊಗೊಬೇಕು. ಬಟ್ ಸಿಟಿ ಅರೌಂಡ್ 10 kilometers ಅಂತ. ಸೊ ಆಟೋ ಜಾಸ್ತಿ ಕಾಸ್ಟ್ಲಿ ಆಗ್ಬೋದು. ಸೊ ಸ್ವಲ್ಪ ಲೇಟಾದರೂ ಪರವಾಗಿಲ್ಲ. ವಿ ವಿಲ್ ವೆಯ್ಟ್ ಆ್ಯಂಡ್ ಟೇಕ್ ದ ಬೈಕ್ ಫಾರ್ ಶೂ. ಸೊ ಫೈನಲಿ ಗಾಡಿ ಸಿಕ್ತು. ಎಲ್ಲಿ ಫುಲ್ ಡಿಮ್ಯಾಂಡ್ ಇತ್ತು, ಫೈನಲಿ ಗಾಡಿ ಸಿಕ್ತು. ಬಟ್ ಗಾಡಿಯಲ್ಲಿ ಪೆಟ್ರೋಲ್ ಇಲ್ಲ. ಪೆಟ್ರೋಲ್ ಬೇಕಂದರೆ ಒಂದು 400 meters ಹೋಗ್ಬೇಕು. ಸೊ ಬಾಧೆ ಬೀಳೋಣ. ಕೊನೆಗೂ ಗಾಡಿ ಸಿಕ್ತಪ್ಪ. ಫುಲ್ ಡಿಮ್ಯಾಂಡ್ ಅಂದರೆ ಇವತ್ತು ಅಯ್ಯಪ್ಪ ಸ್ವಾಮಿ ಇರ್ಬೋದು, ಶ್ರೀಶಕ್ತಿ ಇರ್ಬೋದು, ಓಂ ಶಕ್ತಿ ಇರ್ಬೋದು, ಹೆವಿ ಜನ ಇದ್ದರು. ಡಿಮ್ಯಾಂಡ್ ಅಂದರೆ ಡಿಮ್ಯಾಂಡು. ಬಟ್ ಆದರೂ ಹೆಂಗೋ ಮಾಡಿ ಗಾಡಿ ಸಿಕ್ತು. ಇದು ನಾವು ಸ್ಟೇಗೆ ಹೋಗೋ ಜಾಗ, ದಾರಿ ಏನು ಸಕ್ಕತ್ತಾಗಿದೆ ಗೊತ್ತಾ. ಅಲ್ಟಿ ಇದಂತೂ ಸೂಪರಾಗಿದೆ, ಇದಂತೂ ಮಸ್ತು ಒಳ್ಳೆ ಜಾಗ. ಸ್ಟೇ ಅಂತೂ ನದಿ ಈಗ ಮೋಸ್ಟ್ಲಿ ಆಗನಾಶಿ ನದಿ ಅನಿಸುತ್ತೆ. ಇಲ್ಲೆಲ್ಲ ಬೋಟಿಂಗ್ ಎಲ್ಲ ಇದೆ. ಬಟ್ಟು ಚಿಂದಿ ಇಂಥ ರೋಡಲ್ಲಿ ಗಾಡಿ ಓಡಿಸ್ತಾ ಇದ್ರೆ ಮಾತ್ರ ಸಕ್ಕತ್ತಾಗಿದೆ ನೋಡಿ. ಫುಲ್ಲು ಎಡ್ಜ್ ಆಫ್ ದ ನದಿಯಲ್ಲಿ ಓಡಿಸಿರೋದು ಗಾಡಿ. ಇದಂತೂ ಸಕ್ಕತ್ತಾಗಿದೆ. ಹಿಡ್ಕೊ ಹಂಗೆ ಹಿಡ್ಕೊ. ಈ ರೋಡ್ ರೆಕಾರ್ಡ್ ಮಾಡು. ಓಂ ಶಕ್ತಿ ಮಚ್ಚ, ನಾನು ಹೆಲ್ಮೆಟ್ಟು ಬರಲಿ ಮುಂದ್ಗಡೆ ಅದು ಮುಂದ್ಗಡೆ ರೆಕಾರ್ಡ್ ಮಾಡು. ನಾನು ಹೆಲ್ಮೆಟ್ ಎಲ್ಲ ಬರಲಿ. ರೋಡು ನಂದು, ನನ್ನ ತಲೆ ಮೇಲೆ ಇಟ್ಬಿಡು. ಒಂದು ಸೆಕೆಂಡ್ ನೀ ಹೆಲ್ಮೆಟ್ಟು ನಿನ್ನ ತಲೆ ಮಾಡು. ಕಟ್ ಮಾಡಿದೆ ನೋಡಿ. ಇದೇ ಸ್ಟೇ paradise.in ಅಂತ. ಇದು ವ್ಯೂ, ನಮ್ಮ ಸ್ಟೇಯಿಂದ ವ್ಯೂ. ಇದು ಒಟ್ಟಲ್ಲಿ ಜಾಗ ಮಾತ್ರ ಸಾಕಾಗಿದೆ. ಇದೇ ನಾವಿರೋ ಸ್ಟೇ. ಕ್ಲೀನ್ ಆ್ಯಂಡ್ ಟೈಟಿ ಆಗಿದೆ. ಸೀರಿಯಸ್ಲಿ ಸಾಕಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ ವ್ಯೂ ನೋಡಿದ್ರಲ್ಲ. ಸೊ ಇದು ವ್ಯೂ ಏನು ಸಾಕಾಗಿದೆಲ್ಲ ವ್ಯೂ. ಸೊ ರೂಮ್ ಅಂತೂ ನನಗೆ ಸಖತ್ ಇಷ್ಟ ಆಯಿತು. ಇಲ್ಲಿ ಮುಂದೆ ಹೋದರೆ ಬೀಚ್ ಟ್ರೆಕ್, ಆಮೇಲೆ ಅದು ಮುಗಿಸ್ಕೊಂಡು ಬರೀ ಬೀಚಸ್ ಇವತ್ತು, ಫುಲ್ ಬೀಚಸ್. ಆದರೆ ಒಂದು ಟೆಂಪಲ್ಸ್ ಹೋಗಬೇಕು. ಸೊ ಇವತ್ತಿಗೆ ಬೀಚ್ ಪ್ಲ್ಯಾನ್ಸ್. ಮುಪ್ಪು ನೀರಲ್ಲಿ ಆಡೋದು, ರಾತ್ರಿ ಸ್ನಾನ ಮಾಡೋದು, ಒಂದು ಆರಾಮಾಗಿ ಮಲ್ಬೋದು.
ಅದಕ್ಕಿಂತ ಮುಂಚೆ ಟಿಫನಿನ ಆಗಿಲ್ಲ. ಸೊ ಟಿಫನ್ಗೆ ಹೋಗಬೇಕು. ಸೊ ನನಗಂತೂ ಈ ವ್ಯೂ ಅಂತೂ ಸಖತ್ ಇಷ್ಟ ಆಯಿತು. ಸೊ ಆ್ಯಕ್ಚುಲಿ ಇದು ಅಫೋರ್ಡಬಲು ಇದೆ ಮತ್ತು ಒಳ್ಳೆ ಜಾಗನೂ ಇದೆ. ಅಫೋರ್ಡಬಲ್ ಒಳ್ಳೆ ಅಂಥ ಹೈಲಿ ಕಾಸ್ಟ್ ಇಲ್ಲ, ಅಫೋರ್ಡಬಲು ಇದೆ. ಸೊ ಒಳ್ಳೆ ಜಾಗ ಇದು ಸ್ಟೇ ಏನೋ ಚೆನ್ನಾಗಿದೆ. ಬಟ್ ಇದೆಲ್ಲ ನೋಡ್ತಾ ಇದ್ರೆ ಟೂರಿಸ್ಟ್ಗೋಸ್ಕರ ಪ್ರಕೃತಿನ ಫುಲ್ಲು ಹರಿದು ಬಿಸಾಕ್ದಂಗೆ ಅನಿಸಿದೆ. ಅದು ಒಂದು ಕಡೆ ಸ್ವಲ್ಪ ಬೇಜಾರು. ಬಟ್ ಟೂರಿಸಮ್ ಡೆವಲಪ್ ಆಗಬೇಕಂದ್ರೆ ಈ ಕಡೆ ಲೋಕಲ್ ಎಕಾನಮಿ ಬಿಲ್ಡ್ ಆಗಬೇಕಂದ್ರೆ ಇವೆಲ್ಲ ಮಾಡಲೇಬೇಕಾಗುತ್ತೆ. ಸೊ ದರ್ ಇಸ್ ಅಲ್ಲೊಂದು ಫೈನ್ ಬ್ಯಾಲೆನ್ಸ್ ಇದ್ದರೆ ಒಳ್ಳೇದು ಅಂತ ಅನಿಸುತ್ತೆ. ಸೊ ಇದು ನೋಡಿ, ಇದು ಸ್ಟೇಯಿಂದ ವ್ಯೂ ಇದು ನೋಡಿ ಎಷ್ಟು ಸಕ್ಕತ್ತಾಗಿದೆ. ಸೊ ಇಲ್ಲಿ ಬೋಟಿಂಗ್ ಎಲ್ಲ ಇದೆ. ಆ್ಯಕ್ಚುಲಿ ಒಂದು ರೌಂಡ್ ಹೋಗ್ತಾ ಇದೆ ಬೋಟಿಂಗ್ ಎಲ್ಲ. ಸಕ್ಕತ್ತಾಗಿದೆ ನೋಡಿ, ಜಾಗ ಚೆನ್ನಾಗಿದೆ. ಸ್ಪೆಂಡ್ ಮಾಡೋಕ್ಕಂತ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಒಳ್ಳೆ ಜಾಗ ಇದು. ಸೊ ಫ್ಯಾಮಿಲಿ ಜೊತೆ ಆರಾಮಾಗಿ ಬರ್ಬೋದು. ಒಳ್ಳೆ ಸೂಪರಾಗಿದೆ, ಫೈನೆಸ್ಟ್ ಜಾಗ ಇದು.